ಅಷ್ಟಕ್ಕೂ ಈ ಟೆಂಡರ್ ಪ್ರಕ್ರಿಯೆಯ ಕಮಿಟಿ ಇದೆಯಲ್ಲ, ಆ ಕಮಿಟಿ ವಾದ ಏನು ಅದು ನೋಡ್ತಾ ಹೋಗೋಣ. ಯಾಕಂದ್ರೆ ಡಿ ರೂಪ ಅವ್ರ ಮೇಲೆನೆ ಈಗ ಗುಮಾನಿ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಇವರ ವಾದ ಇದೆಯಲ್ಲ ಏನದು. CS ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಚೀಫ್ ಸೆಕ್ರೆಟರಿ ವಿಜಯ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ಟೆಂಡರ್ನ ಅಪೆಕ್ಸ್ ಕಮಿಟಿ ಇದೆ. ಮೊದಲ ಬಿಡ್ಡಿಂಗ್ ನಲ್ಲಿ ಟೆಂಡರ್ ಪಡೆಯೋದಕ್ಕೆ ಕಂಪನಿಗಳು ಅರ್ಹ ಆಗಿರಲಿಲ್ಲ. ಎರಡನೇ ಬಾರಿ ಟೆಂಡರ್ ಕರೆದಂತ ಸಂದರ್ಭದಲ್ಲಿ 4 ಕಂಪನಿಗಳು ಮುಂದಾಗಿದ್ವು. ಅದರಲ್ಲಿ ಮೆಟ್ರಿಕ್ಸ್ ಕಂಪನಿ ಮುಂದಿನ ಹಂತಕ್ಕೆ ಅರ್ಹತೆಯನ್ನ ಪಡೆದಿತ್ತು. ಈ ನಡುವೆ ಈಗ ತಾನೇ ರೂಪ ಅವರು ಹೇಳ್ತಾ ಇದ್ರಲ್ಲ, BEL ಕಂಪನಿ ತನ್ನ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತೆ. BEL ಕಂಪನಿ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು ಮಾತ್ರ ಅಲ್ಲ, ಅವರು ಪ್ರಧಾನಿಗಳಿಗೂ ಕೂಡ ಪತ್ರ ಬರೆಯುತ್ತೆ. ನವರತ್ನ ಕಂಪನಿ ಈ ಕುರಿತು BELಗೆ ಸಾಕ್ಷ್ಯಾಧಾರಗಳನ್ನ ನಾವು ಅದರ ಮುಂದರದ ಭಾಗದಲ್ಲಿ ಪ್ರಧಾನಿ ಕಚೇರಿಗೆ ಪತ್ರ ಬರೆದು ಮೆಟ್ರಿಕ್ಸ್ ಕಂಪನಿಯ ಲೋಪದೋಷವನ್ನ ತೋರಿಸಿತ್ತು. ಈ ಕುರಿತು BELಗೆ ಸಾಕ್ಷ್ಯಾಧಾರವನ್ನ ಕೇಳಿದ್ವಿ, ಹೀಗಂತ ವಾದ ಮಾಡ್ತಾ ಇದೆ ಟೆಂಡರ್ ಪ್ರಕ್ರಿಯೆಯ ಕಮಿಟಿ. ನಾವು ಸಾಕ್ಷ್ಯಾಧಾರವನ್ನ ಕೇಳಿದ್ವಿ, ನಾವು ಅದರಲ್ಲೇನು ಮುಚ್ಚಿಟ್ಟಿಲ್ಲ. ಬಹುಶಃ ಆ ನಂತರದಲ್ಲಿ BEL ಕಂಪನಿ ಸಾಕ್ಷ್ಯಾಧಾರಗಳನ್ನ ಕೊಟ್ಟಿತ್ತೋ ಕೊಟ್ಟಿಲ್ವೋ, ಅಥವಾ ಸಾಕ್ಷ್ಯಾಧಾರಗಳನ್ನ ಕೊಟ್ಟರೂ ಇವ್ರು ಪರಿಗಣಿಸಿಲ್ವೋ, ಅಥವಾ ಕೊಡದೇ ಇದ್ದಂತ ಕಾರಣಕ್ಕಾಗಿ ಮತ್ತೆ E&Y ಜೊತೆನೆ ಇವ್ರು ಮುಂದಕ್ಕೆ ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಕಮಿಟಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸ್ಪಷ್ಟನೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಯುಕ್ತರು ಕೂಡ ಮಾತನಾಡಿದ್ದಾರೆ. ಯಾಕಂತಂದ್ರೆ ಈಗ ತನಿಖೆ ನಡೆಸುವಂಥದ್ದು ಕಂಪ್ಲೀಟ್ ಅವ್ರ ನೇತೃತ್ವದಲ್ಲೇ. ಜೊತೆಗೆ ಡಿ ರೂಪ ಅವರನ್ನು ಕೂಡ ನಾವು ಸಂಪರ್ಕಿಸುವಂತ ಪ್ರಯತ್ನ ಮಾಡೋಣ. ಯಾಕಂದ್ರೆ ಅವ್ರ ವಿರುದ್ಧವಾಗಿ ಗುಮಾನಿ ವ್ಯಕ್ತ ಆಯಿತು. ಆ ನಂತರದಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಈ ಒಟ್ಟು ಪ್ರಕ್ರಿಯೆಯಲ್ಲೇ ನಮಗೆ ಗುಮಾನಿ ವ್ಯಕ್ತ ಆಗುವಂತೆ ಮಾಡಿದೆ ಈಗ ಅವರ ಕೆಲವೊಂದು ಹೇಳಿಕೆಗಳು. ಅದಕ್ಕೆ ಇನ್ನೊಂದು ಸ್ಪಷ್ಟನೆ ನಾವು ಕೇಳಬೇಕಿದೆ.